ಶ್ರೀ ಸರಸ್ವತಿ ಅನುಗ್ರಹ ಪ್ರಶಸ್ತಿ ಹಾಗೆ ಆನೆಗುಂದಿ ಶ್ರೀ ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಪರಿಪಾಠ. ಈ ಬಾರಿ ನಾವು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಡಾಕ್ಟರ್ ಶ್ರೀಕಂಠಾಚಾರ್ಯ ಮೈಸೂರವರು ಜಗದ್ಗುರುಗಳವರ ಮುಂದೆ ಮಂಡಿಸಿದಾಗ ಅದರ ಬಗ್ಗೆ ಸಮಾಲೋಚನೆಯನ್ನು ನಡೆಸಿ ಅದು ಸೂಕ್ತ, ಅದು ಯಾಕೆ ಸೂಕ್ತ ಅನ್ನೋದನ್ನು ಕೂಡ ಮನಗಂಡು ನಮ್ಮ ಶಿಲ್ಪಿಗಳನ್ನು ಅದೆಷ್ಟೋ ಶಿಲ್ಪಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಆದರೆ ಅವರನ್ನು ಎಲ್ಲಿಯೂ ಗುರುತಿಸುವಂತಹ ಕಾರ್ಯ ನಡೆದಿಲ್ಲ. ಹಾಗೆ ವಿಶೇಷವಾಗಿ ನಮ್ಮ ಹೊಯ್ಸಳ ಮಹಾಶಿಲ್ಪಿ ಮಲ್ಲಿತಮ್ಮ ಅನ್ನುವಂತಹ ಶಿಲ್ಪಿ ಅನೇಕ ದೇವಾಲಯಗಳ ನಿರ್ಮಾತೃ, ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಬೇಕು. ಹಾಗೆ ವಾಸ್ತು ಪಿತಾಮಹ ಸರಸ್ವತಿ ಆಚಾರ್ಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಿದಾಗ ಜಗದ್ಗುರುಗಳವರು ಅದಕ್ಕೆ ಅಪ್ಪಣೆಯನ್ನು ಕೊಟ್ಟರು. ಆ ಒಂದು ಶಿಲ್ಪಿಯ ಒಂದು ಪ್ರಶಸ್ತಿ ಕೊಡಬೇಕಿದ್ರೆ ಅದರ ಅರ್ಹರಾದಂತಹ ವ್ಯಕ್ತಿಗಳು ಬೇಕು. ಅಂತಹ ಒಂದು ಸೂಕ್ತವಾದಂತಹ ಆಧುನಿಕ ಯುಗದಲ್ಲಿ ನಮ್ಮ ಜಕ್ಕಣಾಚಾರ್ಯ ಆಗಿರೋ ಮಲ್ಲಿತಮ್ಮ ಅವರಿಗೆ ಸರಿಸಾಟಿಯಾಗಿ ತಮ್ಮ ಯುವ ಒಂದು ಪ್ರಾಯದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿ ಅಂತ ಹೇಳಿದರೆ ನಮ್ಮ ಶ್ರೀ ಅರುಣ್ ಯೋಗಿರಾಜ್ ಮೈಸೂರು ಅವರು ಅವರ ಬಗ್ಗೆ ಅವರು ಶಿಲ್ಪ ಪರಂಪರೆಯಲ್ಲಿ ಸುಮಾರು 5 ತಲೆಮಾರಿನ ಶಿಲ್ಪ ಪರಂಪರೆ ಇದ್ದವರು. ಅವರ ಅಜ್ಜ ಬಸವಣ್ಣ ಶಿಲ್ಪಿಗಳು ಮೈಸೂರು ಮಹಾರಾಜರ ಒಂದು ಶಿಲ್ಪಿಗಳಾಗಿದ್ದರು. ಅವರು ಆಸ್ಥಾನದಲ್ಲಿರುವಂತಹ ಶಿಲ್ಪಿಗಳಾಗಿದ್ದರು. ಹಾಗೆ ಅವರ ತಂದೆ ಯೋಗಿರಾಜ್ ಅವರು ಕೂಡ ಒಂದು ನಮ್ಮ ಶಿಲ್ಪಿಗಳಾಗಿ ಪ್ರಸಿದ್ಧಿಯನ್ನು ಪಡೆದವರು. ಭಾರತದ ಇಂಡಿಯಾ ಗೇಟ್ನಲ್ಲಿರುವಂತಹ ಸುಭಾಷ್ ಚಂದ್ರ ಬೋಸ್ ಅವರ 30 ಅಡಿ ಎತ್ತರದ ಶಿಲ್ಪವಾಗಿರ್ಬೋದು, ಕೇದಾರನಾಥದಲ್ಲಿ ಕಂಗೊಳಿಸಿರುವಂತಹ 12 ಅಡಿ ಎತ್ತರದ ಶಂಕರಾಚಾರ್ಯರ ಶಿಲ್ಪ ಆಗಿರ್ಬೋದು, ಹಾಗೆ ಮೈಸೂರಿನಲ್ಲಿ ಸ್ಥಾಪಿತವಾದಂತಹ 21 ಅಡಿ ಎತ್ತರದ ಹನುಮಾನ್ ಶಿಲ್ಪ ಆಗಿರ್ಬೋದು, ಹಾಗೆ ಎಲ್ಲ ಈ ಒಂದು ರಾಮಕೃಷ್ಣ ಪರಮಹಂಸರ ಶಿಲ್ಪ ಇದೆ, ನಂದಿಯ ಏಕಶಿಲಾ ಶಿಲ್ಪ ಇದೆ, ಹಾಗೆ ಮೈಸೂರು ರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಅಮೃತಶಿಲೆ ಶಿಲ್ಪ, ಈ ಎಲ್ಲ ಶಿಲ್ಪಗಳನ್ನು ಕೆಡೆದು ಅದರಲ್ಲಿ ಆ ಒಂದು ಶಿಲ್ಪ ತಮ್ಮ ಕಲಾ ಚಾತುರ್ಯದಿಂದ ಪ್ರಸಿದ್ಧಿಯನ್ನು ಪಡೆದವರು. ಆದರೆ ಅದೇ ರೀತಿಯಲ್ಲಿ ಒಂದು ಸೌಭಾಗ್ಯ ಅಂತೇಳಿದರೆ ನಮ್ಮ ಅಯೋಧ್ಯೆಯ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಒಂದು ಶಿಲ್ಪವನ್ನು ರಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಅನೇಕ ಶಿಲ್ಪಿಗಳಿದ್ದರೂ ಕೂಡ ಅದರಲ್ಲಿ ಆಯ್ಕೆಯಾದವರು ನಮ್ಮ ವಿಶ್ವಬ್ರಾಹ್ಮಣ ಕುಲದವರೇ ಆಗಿರುವಂತಹ ಅರುಣ್ ಯೋಗಿರಾಜ್ ಅವರು. ಅದು ನಮ್ಮ ಪರಂಪರೆಗೆ, ವಿಶ್ವಬ್ರಾಹ್ಮಣ ಪರಂಪರೆಗೆ ಸಿಕ್ಕಿದಂತಹ ಒಂದು ಗೌರವ, ಆ ಒಂದು ಶಿಲ್ಪ ಪರಂಪರೆಗೆ ಸಿಕ್ಕಿದಂತಹ ಗೌರವ ಅನ್ನುವಂಥ ನಾನು ಭಾವಿಸ್ತೇನೆ. ಹಾಗೆ ಆ ಒಂದು ಮಹಾನ್ ಶಿಲ್ಪಿಗಳು ನಮ್ಮ ಕರೆಗೆ ಹೋಗೊಟ್ಟು ಅವರು ತಮ್ಮ ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ನಮ್ಮ ಕರೆಯನ್ನು ಮನ್ನಿಸಿ ಇಂದು ಈ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿದ್ದಾರೆ. ಅವರಿಗೆ ಗೌರವಪೂರ್ವಕವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಛಾಯಾಗ್ರಾಹಕರು ಈ ನಮ್ಮ ಸರ್ವಸಿದ್ಧಿ ಆಚಾರಿ ಮತ್ತು ಮಲ್ಲಿತಮ್ಮನ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಈಗ ಕೊಡ್ತಾರೆ. ಧನ್ಯವಾದಗಳು ಸರ್. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಂತೋಷದ ಸುದ್ದಿ ಅಂತೇಳಿದರೆ, ನಾಳಿನ ರಾಷ್ಟ್ರೀಯ ವಿಚಾರ ಸಂಕಿರಣದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ನಾವು ಒಂದು ತೀರ್ಮಾನವನ್ನು ಕೈಗೊಂಡಾಗ ಅದಕ್ಕೆ ಪ್ರಮುಖವಾಗಿ ರೂವಾರಿಯಾಗಿ ನಮ್ಮ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಮುಂದಿನ ಎಲ್ಲ ಹೊಸ ಯೋಜನೆಗಳನ್ನು ರೂಪೀಕರಿಸಿ ನಮ್ಮ ಮಹಾಸಂಸ್ಥಾನವನ್ನು ಜಿಲ್ಲೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ರಾಷ್ಟ್ರಕ್ಕೆ, ರಾಷ್ಟ್ರದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗುವಂತಹ ಒಂದು ಸಾಧನೆಯನ್ನು ನೀವು ಮಾಡಿ ಅನ್ನುವಂತಹ ನಮ್ಮ ಬೆನ್ನುತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದವರು ನಮ್ಮ ಡಾಕ್ಟರ್ ಜಿ ರಾಮಕೃಷ್ಣಾಚಾರ್ಯ ಅವರು, ನಮ್ಮ ಸಂಸ್ಥಾಪಕರು ಮತ್ತು ಆಡಳಿತ ನಿರ್ದೇಶಕರು SKF ಎಲಿಕ್ಸರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೂಡುಬಿದ್ರೆ, ಹಾಗೂ ಇದರ ಪ್ರಧಾನ ಪೋಷಕರು ವಿಚಾರ ಸಂಕಿರಣ ಸಮಿತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ದಯವಿಟ್ಟು ವೇದಿಕೆಗೆ ಅಲಂಕರಿಸಬೇಕಾಗಿ ಬೆನ್ನಹನ್ನು ಮಾಡ್ತಾ ಇದ್ದೇನೆ. ಇದೀಗ ಮಹಾಶಿಲ್ಪಿ ಮಲ್ಲಿತಮ್ಮ ಮತ್ತು ವಾಸ್ತು ಪಿತಾಮಹನ್ ಸರ್ವಸಿದ್ಧಿ ಆಚಾರ್ಯವರುಗಳ ಬಗ್ಗೆ ಒಂದು ಛಾಯಾಚಿತ್ರ ಪ್ರದರ್ಶನ, ಸ್ಲೈಡ್ ಶೋ, ಅದರ ನಿರೂಪಣೆಯನ್ನು
ಕೆ ಶ್ರೀನಿವಾಸನವರು. ಅವರು ಶ್ರೀನಿವಾಸನವರು ಅಂತಾರಾಷ್ಟ್ರೀಯ ಪುರಸ್ಕೃತ ಮತ್ತು ಕರ್ನಾಟಕ ಲಲಿತಕಲಾ ಅಕಾಡೆಮಿ ವಿಜೇತರು ಕೂಡ. ಅವರು ಈ ಕಾರ್ಯಕ್ರಮದ ಸ್ಲೈಡ್ ಶೋದ ನಿರೂಪಣೆ ಮಾಡಲಿದ್ದಾರೆ. ಇದೀಗ ಆ ಸ್ಲೈಡ್ ಶೋವನ್ನು ನೋಡಿ ಆನಂದಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಛಾಯಾಚಿತ್ರ ಪ್ರದರ್ಶನ ಮಹಾಶಿಲ್ಪಿಗಳು. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಶ್ರೀ ಜಗದ್ಗುರುಗಳಾದ ಕಾಳಹಸ್ತೇಂದ್ರ ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ದಕ್ಷಿಣ ಭಾರತದ ಪ್ರಖ್ಯಾತ ಸ್ಥಪತಿಗಳಾದ ಉಮಾಪತಿ ಆಚಾರ್ಯರು ಮತ್ತು ಖ್ಯಾತ ಶಿಲ್ಪಿಯರಾದ ಯೋಗರಾಜರು ಮತ್ತು ಖ್ಯಾತ ಹಂಪಿಯ ವಾಸುದೇವ್ ಬಡ್ಗೇರವರು ಸಹ ಉಪಸ್ಥಿತಿದ್ದಾರೆ. ಅವರಿಗೆಲ್ಲ ಮತ್ತು ಇನ್ನೂ ಅನೇಕ ವಿದ್ವಾಂಸರು ವೇದಿಕೆಯಲ್ಲಿದ್ದಾರೆ. ಅವರಿಗೆಲ್ಲ ವಂದಿಸಿ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಬಂಧುಗಳೇ, ನಾವು ಸಾಮಾನ್ಯವಾಗಿ ಶಿಲ್ಪಿ ಅಂದ ಕೂಡಲೇ ಜಕಣಾಚಾರಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಕತೆ ಪುರಾಣಗಳಲ್ಲಿ ಭಾಳ ನೋಡಿದ್ದೀವಿ. ಆದರೆ ನಮಗೆ ದಾಖಲೆಗಳಿಗೆ ಹೋದರೆ ನಮಗೆ ಎಲ್ಲೂ ಜಕಣಾಚಾರಿ ಬಗ್ಗೆ ಸಿಗ್ತಾ ಇಲ್ಲ. ನಾವು ಶ್ರೀಕಂಠಾಚಾರು ಮತ್ತು ಅನೇಕ ವಿದ್ವಾಂಸರು ಅದರ ಬಗ್ಗೆ ಬಹಳಷ್ಟು ಹುಡುಕಾಟ ನಡೆತಾ ಇದ್ವಿ. ಆ ಹುಡುಕಾಟದಲ್ಲಿ ನಮಗೆ ಸಿಕ್ಕಿದಂತಹ ಮುಖ್ಯ ಶಿಲ್ಪಿಗಳಂದರೆ ಶ್ರೀಯುತ ಸರ್ವಸಿದ್ಧಿ ಆಚಾರಿ, ಅದೇ ರೀತಿ ನಮ್ಮ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಮಲ್ಲಿತಮ್ಮ. ಸೊ ಇವರು ಎರಡು ಬಗ್ಗೆ ಸಂಕ್ಷಿಪ್ತವಾಗಿ ಈ ಇಬ್ಬರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ. ನಾನೊಬ್ಬ ಹವ್ಯಾಸಿ ಛಾಯಾಗ್ರಹ. ಸುಮಾರು ಹಂಪಿ ಮೇಲೆ ಒಂದು 15 ವರ್ಷ ಛಾಯಾಗ್ರಹಣ ಮಾಡಿದ್ದೀನಿ. ಸುಮಾರು ಒಂದು 10,000 ಫೋಟೋಗ್ರಾಫನ್ನ ದಾಖಲೆ ಮಾಡಿದ್ದೀನಿ. ಅದೇ ರೀತಿ ಹೊಯ್ಸಳ ಸಾಮ್ರಾಜ್ಯ ಮತ್ತು ಚೋಳರ, ಬಾದಾಮಿ ಚಾಳುಕ್ಯರ ಇವರೆಲ್ಲ ಒಂದು ಶಿಲ್ಪಕಲೆ ಬಗ್ಗೆ ನಾನು ದಾಖಲೆಗಳನ್ನು ಮಾಡಿದ್ದೀನಿ. ಸೊ ಅವುಗಳಲ್ಲಿ ಈ ಇಬ್ಬರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡುವಂಥ ಸೌಭಾಗ್ಯ ನನ್ನದಾಗಿದೆ. ಬಾದಾಮಿ ಚಾಳುಕ್ಯರು 6ನೇ ಶತಮಾನದಿಂದ 8ನೇ ಶತಮಾನದ ಮಧ್ಯಭಾಗದವರೆಗೂ ರಾಜ್ಯಭಾರ ಮಾಡಿದರು. ಒಂದು ಸಮಯದಲ್ಲಿ ಅಖಂಡ ಭಾರತವನ್ನು ತಮ್ಮ ತೆಕ್ಕೆಯಲ್ಲಿಟ್ಟಿದ್ದು ಇವರು ಕೆಲ ಕಾಲ ರಾಜ್ಯವನ್ನು ವಿದೇಶಗಳಿಗೂ ವಿಸ್ತರಿಸಿದ್ದರು. ಬಾದಾಮಿ ಚಾಳುಕ್ಯರು ಕರ್ನಾಟಕ ಶಿಲ್ಪಕಲೆಗೆ ಪ್ರಮುಖವಾದ ಇದರಲ್ಲಿ ನಾನು ಹೇಳ್ತೀನಿ, ಡಬಲ್ ಕ್ಲಿಕ್ ಮೌಸು. ಮುಖ್ಯವಾಗಿ ಬಾದಾಮಿ ಗುಹಾಂತರ ದೇವಾಲಯಗಳು, ಪಟ್ಟಕಲ್ಲಿನ ದೇವಾಲಯಗಳು, ಸಮಸ್ಯೆಯ ಮತ್ತು ಐಹೊಳೆಯ ದೇವಾಲಯಗಳು ಪ್ರಮುಖವಾದದ್ದು. ಕ್ರಿಸ್ತಶಕ 700 ಆಸುಪಾಸಿನಲ್ಲಿ ಇಮ್ಮಡಿ ವಿಕ್ರಮಾದಿತ್ಯನ ಕಾಲ. ಈ ಸಂದರ್ಭದಲ್ಲಿ ಪಟ್ಟದ ಕಲ್ಲಿನ ಸುಮಾರು 24 ದೇವಾಲಯಗಳನ್ನು ನಿರ್ಮಿಸುವರು. ಇವುಗಳಲ್ಲಿ ವಿರೂಪಾಕ್ಷ, ಮಲ್ಲಿಕಾರ್ಜುನ, ಸಂಗಮೇಶ್ವರ, ಗಳಗನಾಥ, ಜಂಬುಲಿಂಗ ಮತ್ತು ಕಾಡು ಸಿದ್ದೇಶ್ವರ ಹೆಸರಿನ ಶಿವನ ದೇವಾಲಯಗಳು ಪ್ರಮುಖವಾದವು. ಈ ಕಾಲಘಟ್ಟದಲ್ಲಿ ಅನೇಕ ಶಿಲ್ಪಿಗಳು ದುಡಿದಿದ್ದರೂ ಪ್ರಮುಖವಾಗಿ ಕೇಳಿಬರುವ ಹೆಸರೆಂದರೆ ಗುಂಡನ್ ಅನಿವಾರ್ಯತಾಚಾರಿ ಮತ್ತು ಶ್ರೀ ಸರ್ವಸಿದ್ಧಿ ಆಚಾರಿ. ಕ್ರಿಸ್ತಶಕ 740 ಸುಮಾರಿನಲ್ಲಿ ಲೋಕಾರ್ಪಣೆಗೊಂಡ ವಿರೂಪಾಕ್ಷ ದೇವಾಲಯದ ಪ್ರಮುಖ ಸೂತ್ರಧಾರಿಗಳು ಅಂದರೆ ಅದು ಗುಂಡನಾಚಾರ್ಯ ಮತ್ತು ಸರ್ವಸಿದ್ಧಾಚಾರಿ. ವಿರೂಪಾಕ್ಷ ದೇವಾಲಯದ ಒಂದು ಸಣ್ಣ ಶಾಸನದಲ್ಲಿ ತನ್ನ ಹೆಸರಿನೊಂದಿಗೆ ತೆಂಕಣ ದೆಸೆಯ ಸೂತ್ರಧಾರಿ ಎಂದು ಹೇಳಿಕೊಳ್ಳುತ್ತಾನೆ. ಅಂದರೆ ವಿರೂಪಾಕ್ಷ ದೇವಾಲಯದ ದಕ್ಷಿಣ ಭಾಗದ ನಿರ್ಮಾತೃ ಮತ್ತು ಸೂತ್ರಧಾರಿ. ಈ ದೇವಾಲಯದ ದಕ್ಷಿಣ ಭಾಗದಲ್ಲಿ ಸರ್ವಸಿದ್ಧಿ ಆಚಾರ್ಯ ಸುಂದರ ಕೆತ್ತನೆಗಳನ್ನು ನೋಡಬಹುದು. ವಿಕ್ರಮಾದಿತ್ಯನು ತಮಿಳುನಾಡಿನ ಕಂಚಿಯ ಪಲ್ಲವರನ್ನು ಸತತವಾಗಿ 3 ಬಾರಿ ಯುದ್ಧದಲ್ಲಿ ಮಣಿಸುತ್ತಾನೆ. ಈ ದಿಗ್ವಿಜಯದ ಸ್ಮರಣಾರ್ಥವಾಗಿ ಅರಸಿಯರಾದ ಲೋಕ ಮಹಾದೇವಿ ಮತ್ತು ಅವಳ ಸೋದರಿ ತ್ರೈಲೋಕ್ಯ ಮಹಾದೇವಿ ಜಂಟಿಯಾಗಿ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸ್ತಾರೆ. ವಿರೂಪಾಕ್ಷ ದೇವಾಲಯದ ಸುಂದರ ನಿರ್ಮಾಣಕ್ಕೆ ಮನಸೋತು ಮಹಾರಾಣಿ ಲೋಕ ಮಹಾದೇವಿ 3 ಬಾರಿ ಪರ್ಜರಸು ಎಂಬ ಆಸ್ಥಾನದ ಅತ್ಯುನ್ನತ ಬಿರುದನ್ನು ನೀಡಿ ಸನ್ಮಾನಿಸುತ್ತಾರೆ. ಸರ್ವಸಿದ್ಧಿ ಆಚಾರಿ ಮೂಲತಃ ತಮಿಳುನಾಡಿನ ಕಂಚಿಪುರದವರು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಆತನೇ ಒಂದು ಶಾಸನದಲ್ಲಿ ಹೇಳಿಕೊಂಡಂತೆ ಅವನು ಸಕಲ ಗುಣಾಶ್ರಯ, ಅನೇಕ ರೂಪ ವಾಸ್ತು ಪಿತಾಮಹನ್, ಸಕಲ ನಿಲ್ಮಶ ಸೂಕ್ಷ್ಮಾತಿ ಭಾಷಕನ್, ವಾಸ್ತು ಪ್ರಸಾದ, ಯಾನ ಆಸಾನ ಶಯನ
ಮಣಿಮುಕುಟ ರತ್ನ ಚೂಡಾಮಣಿಯಾಗಿದ್ದನು. ಅಂದರೆ ಸರ್ವಸಿದ್ಧಿ ಆಚಾರಿ ಕೇವಲ ಶಿಲ್ಪಿಯಾಗಿರಲಿಲ್ಲ, ಜೊತೆಯಲ್ಲಿ ಸರ್ವಗುಣಗಳಿದ್ದ ಅನೇಕ ರೂಪಗಳ ವಾಸ್ತು ಪಿತಾಮಹನು, ಸೂಕ್ಷ್ಮ ಭಾಷೆಯು, ಸಾರಿಗೆ ಬಳಸುವ ರಥಗಳನ್ನು, ಸಾರೋಟುಗಳನ್ನು, ಆಸನಗಳನ್ನು, ಸಿಂಹಾಸನಗಳನ್ನು, ಮಂಚನಗಳನ್ನು ಮತ್ತು ಮುತ್ತು ರತ್ನಗಳಿಂದ ಅಲಂಕರಿಸಿದ ಕಿರೀಟ, ರಾಜಾಭರಣಗಳನ್ನು ತಯಾರಿಸುವಲ್ಲಿ ನಿಪುಣನಾಗಿದ್ದನು. ಪಟ್ಟದಕಲ್ಲಿನ ಪಾಪನಾಥ ದೇವಾಲಯದಲ್ಲಿ ರೇವಡಿ ಓವಜ್ಜರ್ ಎಂಬ ಶಿಲ್ಪಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತಾನೆ. ಈತನು ಸರ್ವಸಿದ್ಧಿ ಆಚಾರ್ಯ ಶಿಷ್ಯನೆಂದು ಶಾಸನದಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಈಗ ನಾವು ಏನು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಅದು ಖ್ಯಾತ ಶಿಲ್ಪಿ ಸರ್ವಸಿದ್ಧಿ ಆಚಾರಿ ಮಾಡಿರುವಂಥದ್ದು. ಬಹಳ ಈಗ ಚಿತ್ರಗಳು ನೋಡಿದ್ದೀರಾ. ಈಗ ನಾನು ರೂವಾರಿ ಮಲ್ಲಿತಮ್ಮನ ಬಗ್ಗೆ ವಿವರಣೆ ನೀಡ್ತೀನಿ. ಇಲ್ಲಿ ಸರ್ ಸ್ಲೈಡ್ ಶೋ ಕೊಡಿ. ಇದು ಮಲ್ಲಿತಮ್ಮ ತನ್ನ ಹೆಸರನ್ನು ಕಲ್ಲುಗಳಲ್ಲಿ ಕೆತ್ತಿರೋದು. ಮಲ್ಲಿತಮ್ಮನ ಕ್ರಿಸ್ತಶಕ 1600ರಿಂದ 1346ರವರೆಗೂ ದಕ್ಷಿಣ ಭಾರತವನ್ನಾಳಿದ ಕನ್ನಡ ನಾಡಿನ ಹೊಯ್ಸಳ ಸಾಮ್ರಾಜ್ಯವು ಶಿಲ್ಪಕಲೆಗೆ ವಿಶ್ವದ ಶ್ರೇಷ್ಠ ಮತ್ತು ಬೃಹತ್ ಕೊಡುಗೆಯನ್ನು ನೀಡಿದೆ. ಇವರ ಅವಧಿಯಲ್ಲಿ ನೂರಾರು ಹಿಂದೂ ಮತ್ತು ಜೈನ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಇವರ ಹಲವು ದೇವಾಲಯಗಳು ವಿಶ್ವ ಪ್ರಸಿದ್ಧಿಯನ್ನು ಹೊಂದಿದ್ದು ಅವುಗಳಲ್ಲಿ ಪ್ರಮುಖವಾಗಿ ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥನಪುರದ ಕೇಶವ ದೇವಾಲಯ ಪ್ರಮುಖಗಳು. ಹೊಯ್ಸಳ ಸಾಮ್ರಾಜ್ಯದ 13ನೇ ಶತಮಾನದಲ್ಲಿ ಕರ್ನಾಟಕ ಶಿಲ್ಪಕಲಾ ಸಾಮ್ರಾಜ್ಯವನ್ನು ಆಳಿದ ಮಹಾಶಿಲ್ಪಿ ದೀರ್ಘಾಯುಷಿ ರೂವಾರಿ ಮಲ್ಲಿತಮ್ಮ 1190ರ ಆಸುಪಾಸಿನಲ್ಲಿ ಶಿಲ್ಪಿಯಾಗಿ ತನ್ನ ವೃತ್ತಿಯನ್ನು ತರೀಕೆರೆ ಬರಿಯ ಅಮೃತೇಶ್ವರ ದೇವಸ್ಥಾನದ ಮೂಲಕ ಪ್ರಾರಂಭಿಸುತ್ತಾನೆ. ಈ ದೇವಾಲಯವು ಕ್ರಿಸ್ತಶಕ 1196ರಲ್ಲಿ ಲೋಕಾರ್ಪಣೆಗೊಳ್ಳುವುದು. ಮಲ್ಲಿತಮ್ಮನು ಕ್ರಿಸ್ತಶಕ 1190 ಅವಧಿಯಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಕ್ರಿಸ್ತಶಕ 1268ರಲ್ಲಿ ವಿಶ್ವಪ್ರಸಿದ್ಧ ಸೋಮನಾಥ ದೇವಾಲಯ ನಿರ್ಮಿಸುತ್ತಾನೆ. ಇಳಿ ವಯಸ್ಸಿನಲ್ಲಿ ನಿವೃತ್ತಿಯಾಗುವನು. ಅಂದರೆ ಶಿಲ್ಪಿಯಾಗಿ 78ರಿಂದ 80 ವರ್ಷ ಕಾಲ ಸತತವಾಗಿ ದುಡಿದು 7 ಪ್ರಸಿದ್ಧ ಹೊಯ್ಸಳ ದೇವಸ್ಥಾನಗಳನ್ನು ನಿರ್ಮಿಸುತ್ತಾನೆ. ಮಲ್ಲಿತಮ್ಮನು ದುಡಿದ ಹೊಯ್ಸಳ ದೇವಾಲಯಗಳು ಅಮೃತೇಶ್ವರ ದೇವಾಲಯ, ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ, ಪಂಚಲಿಂಗೇಶ್ವರ ದೇವಾಲಯ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ನುಗ್ಗೇಹಳ್ಳಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಜಾವಗಲ್, ಶ್ರೀ ಕೇದಾರೇಶ್ವರ ದೇವಾಲಯ ನಾಗಪುರ, ಕೇಶವ ದೇವಸ್ಥಾನ ಸೋಮನಾಥಪುರ. ದೀರ್ಘಾಯುಷಿಯಾಗಿದ್ದ ಮಲ್ಲಿತಮ್ಮನ ಬಗ್ಗೆ ಖ್ಯಾತ ಸಂಶೋಧಕ ಡಾಕ್ಟರ್ ಕೆಲಸನ್ ಕೋಲಿಯರ್ ಹೇಳ್ತಾರೆ, 16ನೇ ಶತಮಾನದಲ್ಲಿ ಕರ್ನಾಟಕ ದೇಶ ಶಿಲ್ಪಕಲಾ ಸಾಮ್ರಾಜ್ಯವನ್ನು ಆಳಿದ ಮಹಾಶಿಲ್ಪಿ ಮತ್ತು ಇವನಷ್ಟು ದೈತ್ಯ ಕೆಲಸ ಮಾಡಿದ ಶಿಲ್ಪಿ ಭಾರತದಲ್ಲಿಯೂ ಇಲ್ಲ. ಇವನೊಬ್ಬ ಸಮರ್ಥ ಮತ್ತು ಅಸೀಮನೂ ಆಗಿದ್ದ ಶಿಲ್ಪಿ ಎಂದು ಹೊಗಳಿದ್ದಾನೆ. ನಾನು ಅರಿತಂತೆ ಮಲ್ಲಿತಮ್ಮನು 7 ದೇವಾಲಯಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ದೇವತಾ ಮೂರ್ತಿಗಳನ್ನು, ಕಲಾತ್ಮಕ ದಿಂಡುಗಳನ್ನು ಮತ್ತು ಪುರಾಣದ ಕಥೆಗಳನ್ನು ಹೇಳುವ ಪಟ್ಟಿಗಳನ್ನು ನಿರ್ಮಿಸುತ್ತಾನೆ. ಮಲ್ಲಿತಮ್ಮ ಕೆತ್ತಿದ ದೇವರ ಮೂರ್ತಿಗಳಲ್ಲಿ ಹೆಚ್ಚಿನವು ವಿಷ್ಣುವಿನ ವಿವಿಧ ಅವತಾರ ಮೂರ್ತಿಗಳು. ಇಂಥ ಮಹಾನ್ ಶಿಲ್ಪಿಯ ಪೂರ್ವಾಪರಗಳ ಬಗ್ಗೆ ನಮಗೆ ಹೆಚ್ಚಿಗೆ ಮಾಹಿತಿಗಳೇನೂ ಸಿಗುವುದಿಲ್ಲ. ಈತನ ಜನ್ಮಸ್ಥಳ, ತಂದೆ ತಾಯಿ, ತನ್ನ ಕುಟುಂಬದ ಬಗ್ಗೆಯೂ ಮತ್ತು ತನ್ನ ಬಿರುದು ಬಾವಲಿಗಳ ಬಗ್ಗೆಯೂ ಎಲ್ಲಿ ಹೇಳಿಕೊಳ್ಳುವುದಿಲ್ಲ. ಕ್ರಿಸ್ತಶಕ 1258ರಲ್ಲಿ ಸಾಲಿಗ್ರಾಮಿಯ ಕೇಶವ ದೇವಾಲಯದಲ್ಲಿ ಶಾಸನದಲ್ಲಿ ಅವರು ಕೆತ್ತುತ್ತಾನೆ. ಮಲ್ಲಿತಮ್ಮನು ತಾನು ಪಾಂಚಜನ್ಯಪುರ ಎಂದು ಹೇಳಿಕೊಳ್ಳುತ್ತಾನೆ. ಹಾಗಾಗಿ ಈ ಸಾಲಿಗ್ರಾಮಿಯೇ ಪಾಂಚಜನ್ಯಪುರ ಎಂದು ನಮ್ಮ ಸಂಶೋಧಕರು ನಿರ್ಣಯಿಸುತ್ತಾರೆ. ಆದರೆ ಹಾಸನ ಜಿಲ್ಲೆಯ ಮಲ್ಲಿತಮ್ಮನಹಳ್ಳಿ ಎಂಬ ಹೆಸರಿನ 2 ಗ್ರಾಮಗಳನ್ನು ನಾವು ಈಗಲೂ ನೋಡಬಹುದು. ಬಹುಶಃ ಮಲ್ಲಿತಮ್ಮ ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸುವಾಗ ಈ ಯಾವುದಾದರೂ ಒಂದು ಹಳ್ಳಿಯಲ್ಲಿ ವಾಸವಿದ್ದಿರಬಹುದು, ಅಥವಾ ಈ ಮಹಾನ್ ಶಿಲ್ಪಿಯ ಗೌರವಾರ್ಥವಾಗಿ ಈ ಹಳ್ಳಿಗಳಿಗೆ ಆತನ ಹೆಸರನ್ನು ಇಟ್ಟಿರಬಹುದು. ಈ ಹಳ್ಳಿಗಳಲ್ಲಿ ಮತ್ತೊಂದಿಷ್ಟು ಸಂಶೋಧನೆಗಳು ನಡೆದರೆ ಮಲ್ಲಿತಮ್ಮನ ಬಗ್ಗೆ ಮತ್ತೊಂದಿಷ್ಟು ಕುರುಹುಗಳು, ಮಾಹಿತಿಗಳು ಸಿಗಬಹುದು. 1250ರಲ್ಲಿ ನಿರ್ಮಾಣಗೊಂಡ ಜಾವಗಲ್ಲಿನ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಚಿಕ್ಕ ಮಲ್ಲಿತಮ್ಮ ಹೆಸರಿನ ಶಿಲ್ಪಿಯನ್ನು ಕೆತ್ತುತ್ತಾರೆ. ಈ ಚಿಕ್ಕ ಮಲ್ಲಿತಮ್ಮ
ಮಲ್ಲಿತಮ್ಮನ ಮಗನು. ಇಂತಹ ಮಹಾನ್ ಶಿಲ್ಪಿಯನ್ನು ಇಷ್ಟು ದಿನ ಅಜ್ಞಾತದಲ್ಲಿಟ್ಟು ಒಂದು ದೊಡ್ಡ ದುರಂತವೇ ಸರಿ. ಇಂತಹ ಮಹಾನ್ ಶಿಲ್ಪಿಯ ಬಗ್ಗೆ ಇಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮದಿಂದ ಈ ಮಲ್ಲಿಯ ತಮ್ಮ ನಮ್ಮ ವಿಶ್ವಕರ್ಮ ಸಂಸ್ಕೃತಿಯ ಮಹಾ ಸಾಂಸ್ಕೃತಿಕ ರಾಯಭಾರಿ ಈ ದೇಶದ ಪ್ರತಿ ಮನ ತಲುಪಲಿ ಎಂದು ಆಶಿಸುತ್ತೇನೆ. ಮಲ್ಲಿತಮ್ಮ ಯಾವ ರೀತಿ ವಿಷ್ಣುವಿನ ಮೂರ್ತಿಗಳನ್ನು ಹೆಚ್ಚಾಗಿ ಕೆತ್ತುತ್ತಿದ್ದರೋ ಅದೇ ರೀತಿ ನಮ್ಮ ಯೋಗಿರಾಜರವರು ವಿಷ್ಣುವಿನ ಅವತಾರವಾದ ರಾಮನ ವಿಗ್ರಹವನ್ನು ಕೆತ್ತಿದ್ದಾರೆ. ಇಂತಹ ಮಹಾನ್ ಶಿಲ್ಪಿಗೆ ನಮ್ಮ ಮಲ್ಲಿತಮ್ಮನ ಪ್ರಪ್ರಥಮ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿರುವುದು ನಮ್ಮೆಲ್ಲರ ಹೆಮ್ಮೆ. ಅಂತಹ ಮಹಾನ್ ಶಿಲ್ಪಿ ಈಗ ಆ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎರಡು ಮಹಾನ್ ಶಿಲ್ಪಿಗಳ ಒಂದು ಪರಿಚಯವನ್ನು ಮಾಡಿದಂತಹ, ಅದರ ನಿರೂಪಣೆಯನ್ನು ಮಾಡಿದಂತಹ ಅಂತಾರಾಷ್ಟ್ರೀಯ ಪುರಸ್ಕೃತರು, ಲಲಿತ ಕಲಾ ಅಕಾಡೆಮಿ ಪುರಸ್ಕೃತರು, ವಿಜೇತರಾದಂತಹ ಕೆ ಶ್ರೀನಿವಾಸನ್ ಅವರ ಅತ್ಯಂತ ಸೂಕ್ತವಾದ ನಿರೂಪಣೆ ಆ ಕಾರ್ಯಕ್ರಮಕ್ಕೆ ಹೊಸ ಮೆರಗನ್ನು ಕಂಡಿದ್ದವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಬಹುಶಃ ಈ ದೇಶದಲ್ಲಿ ಈ ದೇಶ ಕಂಡಂಥ ಹಲವಾರು ಶಿಲ್ಪಿಗಳು ನಮಗೆ ಗೊತ್ತಿಲ್ಲ, ಅವರು ಆಗಿ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಎಲ್ಲ ಜನಗಳು ನೋಡಲಿಕ್ಕೆ ಬರೋದಂದರೆ ಶಿಲ್ಪವನ್ನು ಯುನೆಸ್ಕೋ ಅದನ್ನು ಕೂಡ ಗುರುತಿಸಿದೆ. ಈ ಎರಡು ಶಿಲ್ಪಿಗಳ ಎಲ್ಲ ಶಿಲ್ಪಗಳನ್ನು ಗುರುತಿಸಿದೆ. ಆದ ಕಾರಣ ನಾವು ಕುರುಗಳ ಆಶಯದಂತೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊಯ್ಸಳ ಮಹಾಶಿಲ್ಪಿ ಮಲ್ಲಿತಮ್ಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ಶ್ರೀ ಅರುಣ್ ಯೋಗಿರಾಜ್, ಅಂತಾರಾಷ್ಟ್ರೀಯ ಖ್ಯಾತಿಯ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಶಿಲ್ಪಿ ರಾಮಲಲ್ಲನಯ್ಯ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಕೆತ್ತಿದ ಮಹಾನ್ ಶಿಲ್ಪಿ, ಅತ್ಯಂತ ಕಿರಿ ವಯಸ್ಸಿನ ಮಹಾಶಿಲ್ಪಿ, ಇದೀಗ ಅವರಿಗೆ ರಾಷ್ಟ್ರೀಯ ಹೊಯ್ಸಳ ಮಹಾಶಿಲ್ಪಿ ಮಲ್ಲಿತಮ್ಮ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ. ಅವರನ್ನು ವಿಶೇಷ ಒಂದು ಪೀಠಕ್ಕೆ ನಾನು ಆಹ್ವಾನಿಸಿದ್ದೇನೆ. ಗುರುಗಳಿಂದ ಶಾಲು ಹೊದಿಸಿ ಗೌರವಾರ್ಪಣೆ. ಇದೀಗ ಅವರ ಸನ್ಮಾನ ಪತ್ರದ ವಾಚನವನ್ನು ಆಂಗ್ಲ ಭಾಷೆಯಲ್ಲಿದೆ. ಅದನ್ನು ನಮ್ಮೆಲ್ಲರ ಪ್ರೀತಿಯ ರೋಹಿತಾಶ್ವ ಆಚಾರ್ಯ ಮುಂಬೈ, ನಮ್ಮ ಗುರುಗಳ ಪೂರ್ವಾಶ್ರಮದಿಂದಲೂ ಗುರುಗಳ ಅತ್ಯಂತ ಆಪ್ತರಾಗಿ ಪ್ರತಿಷ್ಠಾನದ ಎಲ್ಲ ಕಾರ್ಯಕ್ರಮ ಭಾಗಿಸ್ತಿರೋಂಥ ಲೋಹಿತಾಶ ಆಚಾರ್ಯ ಮುಂಬೈ ಅವರಿಂದ ಈಗ ಸನ್ಮಾನ ಪತ್ರ ವಾಚನ. ಓಂ ಶ್ರೀ ಗುರುಭ್ಯೋ ನಮಃ. ಅರುಣ್ ಯೋಗಿರಾಜ್ ಅವರನ್ನು ಈ ಒಂದು ದಿವ್ಯ ವೇದಿಕೆಗೆ, ಈ ಮಠಕ್ಕೆ ಬರಲಿಕ್ಕೆ ಹೇಳುವುದರಲ್ಲಿ, ಬರಮಾಡಿಕೊಳ್ಳುವುದರಲ್ಲಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂಥ ಕೋಟೇಶ್ವರ ಲಕ್ಷ್ಮೀನಾರಾಯಣಾಚಾರ್ಯ ಅವರ ಸುಪುತ್ರ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ ಅವರ ಪ್ರಯತ್ನ, ಬಹುಶಃ ಅವರು ಮೈಸೂರಿಗೆ ಹೋಗಿ ಅವರನ್ನು ಇಲ್ಲಿ ಬರಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ರೀತಿ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸಬೇಕು. ಅವರ ಒಂದು ಪ್ರಯತ್ನದಿಂದ ಇವತ್ತು ಅರುಣ್ ಯೋಗಿರಾಜರು ನಮ್ಮ ಮುಂದಿದ್ದಾರೆ. ಈಗ ಅರುಣ್ ಯೋಗಿರಾಜ್ ಅವರ ಒಂದು ಸನ್ಮಾನ ಪತ್ರದ ವಾಚನವನ್ನು ನಮ್ಮೆಲ್ಲರ ಪ್ರೀತಿಯ ರೋಹಿತಾಶ್ವ ಆಚಾರ್ಯ ಮುಂಬೈ ಅವರು ವಾಚಿಸಲಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. And prostrate to the lotus feet of His Highness Parampujya Jagadguru Anagundi Mahasamsthana Peethadisha Ananta Shri Vibhushita Shri Kahalasthendra Saraswati Mahaswamiji, and taking his blessings and the permission to read out the silver plaque accolades to Shilpi Shri Arun Yogiraj today. Today is the 14th Pattabhishek Vardhaman Utsava. First National Award Vastu Pitamaha Swarva Siddhi Achari to Shilpi Shri Arun Yogiraj on Saturday, today 6, 2024 at Sri Saraswati Satsang Mandir Padakutyar. Dear Sri Shilpi Shri Arun Yogiraj Ji, as per the wishes and the direction of Sri His Highness Srimad Jagadguru Anagundi Mahasamsthana Saraswati Peethadishwara Ananta Shri Vibhushita Kalahasthendra Saraswati Mahaswamiji, this Prasistan herewith confirm the National Award, a honorific title, Hoysala Mahashilpi Malittamma Prashasti to you on the holy occasion of 14th Pattabhishek Vardhaman Utsava Day. Sri Arun Yogiraj, Mysore, you being a MBA student and who has a family background of 5 generations of the famous reverend sculptures like your father, Shilpi Sri Yogiraj, is also a skilled sculptor, and your grandfather, Sri Basavanna Shilpi, who was patronized by then King of Mysore Maharaj. Still you had a courage to carry on the traditional skills
thus becomes a role model to our enthusiastic young generation. In the recent times, you have made a marvelous masterpiece of Sri Ramalalla for Ayodhya Mandir, Uttar Pradesh, which was witnessed by Prime Minister in January 2024. You carved a 20 feet tall statue of Sri Adi Shankaracharya in Kedarnath, 21 feet tall Hanuman statue at Chanchanakutte, Mysore district, white Amritshala statue of Sri Swami Ramakrishna Paramahamsa in Mysore, 6 feet tall statue of Banashankari Devi, and 14.5 feet tall white Amritshala statue of King of Mysore, Sri Jayachamraj Vadar, etc., which made our community proud. His Highness Srimad Jagadguru Anegundi Mahasamsthana Saraswati Peethadishwara Ananta Shri Vibhusha Kala Saraswati Mahaswaji Ecolodes Holy Mahamantrakshata, and we Vishwakarma Brahmin wishing you a grand success to carry forward our legacy of Lord Vishwakarma for the mankind. Om Shri Gurubhyo Namah. ಥ್ಯಾಂಕ್ ಯು ಮಿಸ್ಟರ್ ಲೋಹಿತಾಕ್ಷಾಚಾರ್. ಇದೀಗ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರವರಿಗೆ 50,000 ನಗದು, ಬೆಳ್ಳಿ ಫಲಕ, ಮೈಸೂರು ಪೇಟ, ಫಲಪುಷ್ಪ ಮತ್ತು ಹಾರಗಳೊಂದಿಗೆ ಇದೀಗ ಪ್ರತಿಷ್ಠಾನದ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಯವರು, ರಾಷ್ಟ್ರಮಟ್ಟದ ಶಿಲ್ಪಿ, ಅಂತಾರಾಷ್ಟ್ರ ಮಟ್ಟದ ಶಿಲ್ಪಿ ಅರುಣ್ ಯೋಗಿರಾಜ್. ಮತ್ತೊಮ್ಮೆ ಜೋರಾದ ಕರದಾಡನ ಬರಲಿ. ಇಂತಹ ಶಿಲ್ಪಿಗಳು ಮತ್ತೆ ಮತ್ತೆ ನಮ್ಮ ಸಮಾಜದಲ್ಲಿ ಹುಟ್ಟಿ ಬರಲಿ. ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೂ ಕೂಡ ಇನ್ನಷ್ಟು ಶಿಲ್ಪ ಕಾರ್ಯಗಳ ಮೇಲೆ ಆಗಲಿ ಅಂತ ಆಶಿಸ್ತಾ, ಅತ್ಯಂತ ಕಿರಿಯ ವಯಸ್ಸಿನ ಹಿರಿಯ ಸಾಧಕ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಇದೀಗ ರಾಷ್ಟ್ರೀಯ ಹೊಯ್ಸಳ ಮಹಾಶಿಲ್ಪಿ ಮಲ್ಲಿತಮ್ಮ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ. ಪರಮಪೂಜ್ಯ ಜಗದ್ಗುರುಗಳ 14ನೇ ಪಟ್ಟಾಭಿಷೇಕ ಒಟ್ಟಂಚಿಸುವುದ ಈ ಪುಣ್ಯ ಧರ್ಮ ಸಭೆಯಲ್ಲಿ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಪರಮಪೂಜ್ಯ ಜಗದ್ಗುರುಗಳಿಂದ ಶಾಲು ಹೊದಿಸಿ, ಅದೇ ರೀತಿಯಲ್ಲಿ ಪ್ರತಿಷ್ಠಾನದ ವತಿಯಿಂದ 50,000 ನಗದಿನೊಂದಿಗೆ ಬೆಳ್ಳಿಯ ಫಲಕ, ಮೈಸೂರು ಪೇಟ, ಫಲಪುಷ್ಪ ಸಮರ್ಪಣೆ ಮತ್ತು ಹಾರದೊಂದಿಗೆ ಅತ್ಯಂತ ಯಶಸ್ವಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ ಸಮಾರಂಭ. ಅವರ ಜೀವನ ಉಜ್ಜೀವನವಾಗಲಿ, ಮುಂದೆಯೂ ಕೂಡ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಬಂದುವಂತಾಗಲಿ. ನಮ್ಮ ಸಮಾಜಕ್ಕೆ ಹೆಸರು ತಂದಂತಹ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತಾ, ಇದೀಗ ಛಾಯಾಗ್ರಹಣಕ್ಕಾಗಿ ಒಂದು ಕ್ಷಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಶಿಲ್ಪ ಜ್ಯೋತಿ ಬೆಳಗುವಂತಾಗಲಿ, ಭವಿಷ್ಯವು ಉಜ್ವಲವಾಗಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಇಂದು ಸಂಪನ್ನಗೊಳ್ಳಲಿಕ್ಕಿದೆ ಬಂಧುಗಳೇ. ಇದೀಗ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಯುವ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ತಮ್ಮ ಮನದಾಳದ ಮಾತು. ಇದೀಗ ಅರುಣ್ ಯೋಗಿರಾಜ್ ಅವರಿಂದ ತಮ್ಮ ಮನದಾಳದ ಮಾತು ಅವರನ್ನು ನುಡಿಪೀಠಕ್ಕೆ ಸ್ವಾಗತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಗುರುಗಳಿಗೆ ನಮಸ್ಕರಿಸುತ್ತಾ, 14 ವರ್ಷದ ವರ್ಧಂತೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಶ್ರೀ ಮಲ್ಲಿತಮ್ಮ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗಾಗಲೇ ನಾನು ಮಾಡಿರೋ ಕೆಲಸಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗುರುಗಳ ಸನ್ನಿಧಿಯಲ್ಲಿ ಇನ್ನೊಂದನ್ನು ಸೇರ್ಪಡೆ ಮಾಡಬೇಕು ಅಂತ ಇಚ್ಛಿಸ್ತಿದ್ದೇನೆ. ನಿನ್ನೆ ತಾನೇ ನಮ್ಮ ಅಮರನಾಥಿಗೆ ಉದ್ಭವ ಶಿವಲಿಂಗದ ಮುಂದೆ ನಂದಿ ವಿಗ್ರಹವನ್ನು ನಮ್ಮ ಕಡೆಯಿಂದ ಮಾಡಿಸ್ಕೊಂಡಿದ್ದಾರೆ. ಈ ಒಂದು ಕೀರ್ತಿಯು ಸಹ ನಮ್ಮ ಜನಾಂಗಕ್ಕೆ
ಸೇರಿದೆ ಅಂತ ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ. ನಮ್ಮ ಶ್ರೀರಾಮರ ಉದ್ಘಾಟನೆ ಆದ ನಂತರ ಒಂದು ಕಾರ್ಯಕ್ರಮಗಳಲ್ಲಿ ಭೇಟಿ ನೀಡುವಂಥದ್ದು, ಕೆಲವೊಮ್ಮೆ ಯಾವಾಗಲೂ ಇಷ್ಟೊಂದು ಕಾರ್ಯಕ್ರಮ ಇಷ್ಟೊಂದು ಭೇಟಿಯಲ್ಲಿ ಏನು ತೆಗೆದುಕೊಂಡು ಹೋಗ್ತೀನಿ ಅಂದರೆ, ಇಲ್ಲಿ ಸಾಧನೆ ಮಾಡಿರುವಂಥ ಮಹಾಪುರುಷರ ಭೇಟಿ ಮಾಡಿದ ಒಂದು ಸ್ಫೂರ್ತಿಯನ್ನು ಮುಂದಿನ ಕೆಲಸಗಳಲ್ಲಿ ಅದನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಸಿಗುವಂಥ ಕೆಲಸವನ್ನು ಇನ್ನೂ ಹೆಚ್ಚಿನ ಶ್ರದ್ಧೆಯಿಂದ ಮಾಡುವ ಶಕ್ತಿಯನ್ನು ಭಗವಂತ ಕಲ್ಪಿಸಲಿ ಅಂತ ಕೇಳ್ಕೊತೇನೆ. ಹಾಗೂ ನಾ ಯಾವಾಗಲೂ ನಮ್ಮ ಈ ಮಂಗಳೂರು ಉಡುಪಿಯ ಕಡೆ ಬಂದಾಗ ನನಗೆ ಕಂಡು ಬರುವಂಥದ್ದು ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ಒಂದು ಪರಂಪರೆ. ಭಾಳಷ್ಟು ಮಕ್ಕಳು ಇಲ್ಲಿ ಭಾಳ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಯುವಕರಿಗೆ ಸಣ್ಣ ಒಂದು ಸಲಹೆಗಳು. ನಾವು ಯುವಕರಾಗಿದ್ದಾಗ ಸಣ್ಣ ವಯಸ್ಸಿನಲ್ಲಿ ಸಮಯದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಬೇಕಾಗಿರುತ್ತದೆ. ಅದುವೇ ನನ್ನ ಒಂದು ಬಾಲ್ಯದಿಂದನೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಈಗ ನಾವು ಮಾನವರಲ್ವ, ಎಲ್ಲ ಎಲ್ಲವನ್ನು ಬೇಕಾಗಿರುತ್ತೆ ನಮಗೆ. ಆ ಸಮಯಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ವಿ. ಸ್ನೇಹಿತರ ಜೊತೆ ಸಮಯ ಕೊಡ್ತಾಯಿದ್ವಿ, ಖುಷಿಯಾಗಿ ಸಮಯ ಕಳೀತಾ ಇದ್ವಿ. ಆಟ ಆಡಬೇಕಾದ್ರೆ ಖುಷಿಯಿಂದ ಆಟವನ್ನು ಆಡಿ ಸಮಯ ಕಳೀತಾ ಇದ್ವಿ. ಕುಟುಂಬದ ಜೊತೆ ಇರುವ ಸಮಯ ಹೆಚ್ಚಿನ ಸಂತೋಷದಿಂದ ಸಮಯ ಕಳೀತಾ ಇದ್ದೆ. ಕೆಲಸಕ್ಕೆ ಬಂದಾಗಲೂ ಸಹ ಕೆಲಸ ಸಮಯ ಭಾಳ ಸಂತೋಷದಿಂದ ಕೆಲಸ ಮಾಡ್ತಾಯಿದ್ದೆ. ಆ ಸಂತೋಷದಿಂದ ಮಾಡಿದ ಕೆಲಸಕ್ಕೋಸ್ಕರನೇ ಬಹುಶಃ ಇಷ್ಟೊಂದು ಅವಕಾಶಗಳು ಕೂಡ ಬಂದಿದೆ. ಮಾಡುವ ಕೆಲಸದಲ್ಲಿ ಸಂತೋಷ ಇರಲಿ, ಶ್ರದ್ಧೆ ಇರಲಿ, ಗುರು ಹಿರಿಯರ ಆಶೀರ್ವಾದವಿರಲಿ, ಹಾಗೂ ಎಲ್ಲರಿಗೂ ನನಗೆ ಸಿಕ್ಕಂಥ ಅವಕಾಶ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಗುರುಗಳ ಪಾದಾರದಿಂದ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಮನದಾಳದ